pancreas. So this is also very, very important. Very, very important. So liver ಬಗ್ಗೆ ಡಿಸ್ಕಸ್ ಮಾಡಿದ್ವಾ? So we discussed about liver. So complete ಆಯ್ತು. So gall bladder ಬಗ್ಗೆ ಡಿಸ್ಕಸ್ ಮಾಡಿದೀವಿ. So next we are going to discuss about. So this is very special. So fat ಒಂದನ್ನ ಬಿಟ್ಟು carbohydrates, proteins ಇವೆಲ್ಲವೂ it is a composition of our food. ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ವೈಟಮಿನ್ಸ್ ಇದೆಲ್ಲ ಇರುತ್ತಾ? ಇದು ಕೂಡ ನಮಗೆ ಡೈಜೆಷನ್ ಆಗ್ಬೇಕಲ್ವಾ? ಸೊ that will takes place with the help of the pancreatic juice. So basically it release pancreatic juice called as, so e enzymes galu it will be helpful for the digestion of your protein. ಆಹಾರದಲ್ಲಿರುವ ಪ್ರೋಟೀನ್ ಅಂಶವನ್ನ ಕರಗಿಸಿ ನಮ್ಮ ಜೀವಕೋಶಗಳಿಗೆ ಕೊಡೋದಕ್ಕೆ ಟ್ರಿಪ್ಸಿನ್ ಮತ್ತು ಕೈಮೋಟ್ರಿಪ್ಸಿನ್ ಎನ್ಸೈಮ್ಗಳು, ಕಿಣ್ವಗಳು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಅಮೈಲೇಸ್ ಎನ್ಸೈಮ್ ಇದೆ. ಅಮೈಲೇಸ್ ಎನ್ಸೈಮ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಡೈಜೆಷನ್ ಆಫ್ ಯುವರ್ ಕಾರ್ಬೋಹೈಡ್ರೇಟ್. ಸೇಮ್ ನಮ್ಮ ಸಲೈವರಿ ಅಮೈಲೇಸ್ ಏನ್ ಕೆಲಸ ಮಾಡ್ತಾ ಇತ್ತು ಅದೇ ರೀತಿ ಕೆಲಸವನ್ನ, ಸೊ ದೀಸ್ ಅಮೈಲೇಸ್ ಎನ್ಸೈಮ್, ಬಟ್ ದಿಸ್ ಈಸ್ ರಿಲೀಸ್ಡ್ ಬೈ ದ ಪ್ಯಾಂಕ್ರಿಯಾಸ್, ಪಿಷ್ಟ. ಸೊ ಪಿಷ್ಟವನ್ನ ಕರಗಿಸುವ ಕೆಲಸವನ್ನ ಅಮೈಲೇಸ್ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಟ್ರಿಪ್ಸಿನ್ ಅಂಡ್ ಕೈಮೋಟ್ರಿಪ್ಸಿನ್. ಸೊ ಈ ಎರಡೂ ಕೂಡ ಎನ್ಸೈಮ್ಸ್ ಎಲ್ಲಿಗೆ ರಿಲೀಸ್ ಆಗುತ್ತೆ? ಸ್ಮಾಲ್ ಇಂಟೆಸ್ಟೈನ್ ಆರ್ ಸ್ಟಮಕ್. ಇಟ್ ವಿಲ್ ಬಿ ರಿಲೀಸ್ಡ್ ಇನ್ ಟು ಸ್ಮಾಲ್ ಇಂಟೆಸ್ಟೈನ್. ದಟ್ ಮೀನ್ಸ್ ನಿಮ್ಮ ಹೊಟ್ಟೆಯ ಒಳಗೆ, ಆಕ್ಚುಯಲ್ ಸ್ಟಮಕ್ ನ ಒಳಗಡೆ ಡೈಜೆಷನ್ ಆಗಿ ಇನ್ನೂ ಸ್ವಲ್ಪ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಏನಾದ್ರೂ ಡೈಜೆಷನ್ ಆಗದೆ ಉಳಿದಿದ್ರೆ ಆ ಅಷ್ಟು ಅಂಶಗಳನ್ನ ಸ್ಮಾಲ್ ಇಂಟೆಸ್ಟೈನ್ ನಲ್ಲಿ ಡೈಜೆಷನ್ ಮಾಡೋದಕ್ಕೆ the release of pancreatic enzymes will be helpful. Clear alva? Illinda start ಆಗುತ್ತೆ salivary amylase, hydrochloric acid, digestive enzymes in our stomach. ಅಲ್ಲೂ ಕೂಡ ಏನಾದ್ರೂ ಡೈಜೆಷನ್ ಆಗಿಲ್ಲ ಅಂದ್ರೆ our body will make sure that liver ಇಂದ ರಿಲೀಸ್ ಆಗುವ ಬೈಲ್ ಮತ್ತೆ pancreatic juice ಏನಿದೆಯೋ ಅವೆರಡೂ ಕೂಡ ಸ್ಮಾಲ್ ಇಂಟೆಸ್ಟೈನ್ ಗೆ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನಾದ್ರೂ ಉಳ್ಕೊಂಡಿದ್ರೆ ಡೈಜೆಷನ್ ಆಗದಲ್ಲೇ ಇರುವಂತ proteins ಮತ್ತೆ carbohydrates, they will get digested in the small intestine with the help of bile juice plus pancreatic juice. Clear alva? So this is first important point. ಅದಕ್ಕೆ ಇದನ್ನ ರೆಡ್ ಮಾರ್ಕ್ ನಲ್ಲಿ ಹಾಕಿದೀನಿ. ಕಾರ್ಬೋಹೈಡ್ರೇಟ್ ಅಂತ ಕೂಡ ಬರ್ಕೊಳ್ಳಿ, ಬ್ರಾಕೆಟ್ ನಲ್ಲಿ ನೇಮ್ ಆಫ್ ದ ಎನ್ಸೈಮ್ ಅದು ಕೂಡ ಬರ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಆದ್ಮೇಲೆ ಸ್ಮಾಲ್ ಇಂಟೆಸ್ಟೈನ್ ಕೂಡ ಏನ್ ಮಾಡುತ್ತೆ? ಸೊ ಎನ್ಸೈಮ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಬೈಲ್ ಜ್ಯೂಸ್ ಬಂತು, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕೂಡ ಸ್ಮಾಲ್ ಇಂಟೆಸ್ಟೈನ್ ಗೆ ಬಂತು. ನೌ ದ ಸ್ಮಾಲ್ ಇಂಟೆಸ್ಟೈನ್ ಇಟ್ ಸೆಲ್ಫ್ ವಿಲ್ ರಿಲೀಸ್ ಸಮ್ ಜ್ಯೂಸ್, intestinal juice, that is called as succus entericus. So ಈ ಜ್ಯೂಸ್ ಅನ್ನ ರಿಲೀಸ್ ಮಾಡುತ್ತೆ. So this will be also helpful for the digestion of undigested food materials. ಇದಿಷ್ಟು ಸೇರ್ಕೊಂಡು ನಿಮಗೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಷನ್ ನ ಕಂಪ್ಲೀಟ್ ಮಾಡಿ ಹಾಕತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡೈಜೆಷನ್. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ಪ್ಯಾಂಕ್ರಿಯಾಸ್ ಇದೆ, ಅದನ್ನ ಕೂಡ ಹೇಳ್ತೀನಿ. ಸೊ ಇದು ಎನ್ಸೈಮ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಐದರ್ ಇಟ್ ಮೇ ಬಿ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆರ್ ಇಟ್ ಮೇ ಕಂಟೈನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಲಿವರ್ ನಲ್ಲಿ ಏನಿತ್ತು? It contains exocrine gland. So what about pancreas? Either it is exocrine or endocrine. ಬರ್ಕೊಂಡಾಗಿದೆಯಾ ಇದು? Then the speciality of pancreas is it contains both exocrine gland as well as endocrine gland. Clear? So the diagram na ತೋರಿಸ್ತೇನೆ ನಿಮಗೆ. So this is the speciality of your pancreas. So this is your duct. So illi duct alli collect agutte, pancreatic juice alla release agutte. So here you have ducts. So this will be collected here and then direct agi nimge small intestine ge release agutte. So this is one part. And second part is illi ಕಾಣಿಸ್ತಾ ಇದೆ ಅಲ್ವಾ? So ಇಲ್ಲಿ ಏನಾಗುತ್ತೆ? ಚುಕ್ಕಿ ಆಕಾರದಲ್ಲಿ. So ಈ ರೀತಿ you will be having pancreatic duct. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಈ ರೀತಿ ಲೊಕೇಟ್ ಆಗಿರುತ್ತೆ. ಸೊ ದೇ
ಕೆಲವೊಂದು ಮಾತ್ರ ಇರುತ್ತೆ, ಮಧ್ಯದಲ್ಲಿ ಇರುತ್ತೆ, ಎಲ್ಲಾ ಕಡೆ ಇರೋದಿಲ್ಲ. ಅಂಡ್ ಪ್ಯಾಂಕ್ರಿಯಾಸ್ ನಲ್ಲಿ ಅರ್ಧ ಭಾಗ ಎಕ್ಸೋಕ್ರೈನ್ ಗ್ಲ್ಯಾಂಡ್, ಅರ್ಧ ಭಾಗ ಎಂಡೋಕ್ರೈನ್ ಗ್ಲ್ಯಾಂಡ್, ಆ ತರ ಇಲ್ಲ. ಸೊ ಇದರ ಮಧ್ಯದಲ್ಲಿ ಇಲ್ಲಿ ಜಾಗ ಇದೆಯಲ್ವಾ, ಸೊ ಇಟ್ ಕಂಟೈನ್ಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ಇದರಿಂದ ರಿಲೀಸ್ ಆಗೋದು ಈ ಡಕ್ಟಿಗೆ ಬರುತ್ತೆ. ವೆರಾಸ್ ಸೊ ಇದರಲ್ಲಿ ಇರೋದು ಡಕ್ಟಿಗೆ ಬರಲ್ಲ. ಎಂಡೋಕ್ರೈನ್ ಗ್ಲ್ಯಾಂಡ್ ಏನಿದೆಯೋ ಇದು ಡಕ್ಟಿಗೆ ಬರಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನ್ಗೆ, ಬ್ಲಡ್ ಗೆ ಡೈರೆಕ್ಟ್ ಆಗಿ ರಿಲೀಸ್ ಆಗ್ತದೆ. ಬಟ್ ದ ಜ್ಯೂಸಸ್ ಆರ್ ಸೇಮ್. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ರಿಲೀಸ್ ಆಗುತ್ತೆ, ಟ್ರಿಪ್ಸಿನೇ ರಿಲೀಸ್ ಆಗುತ್ತೆ, ಬಟ್ ಇಟ್ ಈಸ್ ರಿಲೀಸ್ಡ್ ಬೈ ಬೋತ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಸ್ ವೆಲ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಪ್ಯಾಂಕ್ರಿಯಾಸ್. ಅರ್ಥ ಆಗಿದೆ ಅನ್ಕೊಳ್ಳ? ಕನ್ಫ್ಯೂಷನ್ ಇದೆಯಾ? ಸೊ ದಿಸ್ ಈಸ್ ಯುವರ್ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ನಲ್ಲಿ ಕೆಲವು ಕಡೆ ಇಲ್ಲಿ ನಾನು ಏನು ರೆಡ್ ಡಾಟ್ ಇಟ್ಟಿದ್ದೀನೋ, ಸೊ ದೇ ಆರ್ ಬೇಸಿಕಲಿ ಯುವರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಸೊ ಇವು ಕೂಡ ಏನ್ ಮಾಡತ್ವೆ, ಡಕ್ಟಿಗೆ, ಈ ನಳಿಕೆ ಒಂದು ಸಪರೇಟ್ ಒಂದು ಕರಳು ರೀತಿ ಇದೆ,